ಹಲೋ, ಹೇಳಮ್ಮ. ಕರ್ಣ, ಸುರಭಿ ಹೇಗಿದ್ದಾಳೀಗ? ಪರವಾಗಿಲ್ಲಮ್ಮ. ಮತ್ತೆ ನೀನು ಆದಷ್ಟು ಬೇಗ ಈ ಊರಿಗೆ ಬರೋದಿಕ್ಕಾಗುತ್ತಾ ನೋಡು. ಯಾಕಮ್ಮ, ಏನಾಯ್ತು? ಇಲ್ಲೊಂದು ದೊಡ್ಡ ಅನಾಹುತ ಆಗಿದೆ ಕಣೋ. ಅಮ್ಮ, ತಾತನ್ಗೇನು ಆಗಿಲ್ಲ ತಾನೆ? ಅನಾಹುತ ಆಗಿರೋದು ನಿಮ್ಮ ತಾತಂಗಲ್ಲ, ಆ ಮಿನಿಸ್ಟ್ರು ಮುನೀಂದ್ರಂಗೆ. ಏನು ಹೇಳ್ತಾ ಇದೆಯಮ್ಮ? ಅವ್ರಿಗೇನಾಯ್ತು? ಮುನೀಂದ್ರ ಅವ್ರು ಹೋಗ್ತಿದ್ದ ಕಾರ್ಗೆ ಯಾರೋ ಬಾಂಬ್ ಹಾಕಿ ಅವ್ರನ್ನ ಸಾಯಿಸೋದಿಕ್ ನೋಡಿದ್ದಾರೆ. ಅದೃಷ್ಟವಶಾತ್ ಆ ಬಾಂಬು ಅವ್ರ ಕಾರಿನ ಮುಂದೆ ಬ್ಲಾಸ್ಟ್ ಆಗಿದೆ ಕಣೋ. ಅಮ್ಮ, ನಮ್ಮೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆಯಾ? ಹೌದು ಕಣೋ. ಟಾರ್ಗೆಟ್ ಆಗಿರೋದು ಮುನೀಂದ್ರ ಅವ್ರು ಅನ್ಸುತ್ತೆ. ಆದರೆ ಆ ಕಾರಲ್ಲಿ ಸುಮತಿ ಅಮ್ಮ ಮತ್ತೆ ನಿನ್ನ ತಂಗಿ ಪದ್ಮಿನಿ ಕೂಡ ಇದ್ಲಂತೆ. ಪದ್ಮಿನಿ ಹೇಗಿದ್ದಾಳಮ್ಮ? ಸುಮತಿ ಅಜ್ಜಿ ಹೇಗಿದ್ದಾರೆ? ದೇವ್ರ ದಯೆ, ಯಾರಿಗೂ ಏನೂ ಅನಾಹುತ ಆಗಿಲ್ಲ. ಆದರೆ ಮನೆಯವರೆಲ್ಲ ತುಂಬ ಗಾಬರಿ ಆಗೋಗ್ಬಿಟ್ಟಿದ್ದಾರೆ. ನಿಮ್ಮ ತಾತ ಅಂತೂ ತುಂಬ ಪೇಚಾಡ್ತಿದ್ರು ಕರ್ಣ. ಪದ್ಮಿನಿ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಆ ಸೂರ್ಯ ಇದಾನಲ್ಲ, ಏನೋ ಹೇಳಿ ತಡಿತಾ ಇದ್ದಾನೆ. ಈ ನಡುವೆ ನಿಮ್ಮ ತಾತ ಆ ಸೂರ್ಯನಿಗೆ ತುಂಬ ಅಂದರೆ ತುಂಬ ಬೆಲೆ ಕೊಡ್ತಾ ಇದ್ದಾರೆ. ನೋಡು, ಪರಿಸ್ಥಿತಿ ಕೈ ಮೀರೋದಕ್ಕಿಂತ ಮುಂಚೆ ನೀನಿಲ್ಲಿ ಬರೋದು ಒಳ್ಳೇದು ಕಣೋ. ಆಯ್ತಮ್ಮ, ನಾನು ಆದಷ್ಟು ಬೇಗ ಬರ್ತೀನಿ. ನಾನು ಇಲ್ಲಿ ಬಂದಾಗ್ಲಿಂದ ಅಲ್ಲಿ ಸುಮಾರಷ್ಟು ಘಟನೆಗಳು ನಡೆದು ಹೋಗಿವೆ. ನನಗೂ ತಾತನ ಎಲ್ಲ ವಿಚಾರಗಳು ಗೊತ್ತಾಗಿವೆ. ಸರಿಮ್ಮ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಈಗ ಮೊದಲು ಪದ್ಮಿನಿ ಹತ್ರ ಮಾತಾಡಬೇಕು. ಸರಿ ಕಣೋ. ಹಲೋ, ಹೇಳಣ್ಣ. ಪದ್ಮಿನಿ, ರಾಜಾ ಹೇಗಿದೆಯಾ? ಯಾರಿಗೂ ಏನೂ ತೊಂದರೆ ಆಗಿಲ್ಲ ತಾನೆ? ಏನೂ ಇಲ್ಲಣ್ಣ, ಎಲ್ಲರೂ ಹುಷಾರಾಗೇ ಇದ್ದೀವಿ. ಕಾರ್ ಮುಂದೆನೇ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಅದ್ರ ಶಬ್ದಕ್ಕೆ ಸ್ವಲ್ಪ ಕಿವಿ ನೋವಾಗ್ತಿದೆ ಅನ್ನೋದು ಬಿಟ್ರೆ ಬೇರೆ ಏನೂ ತೊಂದರೆ ಇಲ್ಲ. ಒಳ್ಳೇದು. ಪೊಲೀಸ್ ವಿಚಾರಣೆ ಎಲ್ಲ ಆಯ್ತಾ? ಆಯ್ತಣ್ಣ, ಅವರು ಆದಷ್ಟು ಬೇಗ ಇದಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ಕಂಡು ಹಿಡಿತೀವಿ ಅಂದಿದ್ದಾರೆ. ಕಾಳಿಂಗರಾಯರು ಸತ್ಯಮೂರ್ತಿ ಅವ್ರ ಮೇಲೆ ಅನುಮಾನ ಇದೆ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ರು. ಈಗ ಪೊಲೀಸ್ ಅವರು ನಮ್ಮ ತಾತಂಗೆ ಸುಮ್ಮನೆ ತೊಂದರೆ ಕೊಡ್ತಾರೆ. ನೀನೀಗ ಇಲ್ಲೇ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಣ್ಣ. ಸರಿಮ್ಮ, ನಾನು ಆದಷ್ಟು ಬೇಗ ಬರ್ತಾ ಇದ್ದೀನಿ. ನೀನು ನಿನ್ನ ಆರೋಗ್ಯದ ಕಡೆ ನೋಡ್ಕೊ. ಯಾವುದಕ್ಕೂ ಒಂದ್ಸಲ ದವಾಖಾನೆಗೆ ಹೋಗಿ ನಿನ್ನನ್ನು ನೀನು ತೋರಿಸ್ಕೊ. ಆಮೇಲೆ ಸುಮತಿ ಅಜ್ಜಿ ಹೇಗಿದ್ದಾರೆ? ನಿಮ್ಮ ಮಾವನವರಿಗೆ ಏನೂ ಆಗಿಲ್ಲ ತಾನೆ? ಅಣ್ಣ, ಯಾರಿಗೂ ಏನೂ ಆಗಿಲ್ಲ. ನಿಜ ಹೇಳಬೇಕು ಅಂದ್ರೆ ಯಾರಿಗೂ ಸಣ್ಣ ಕೂದಲಷ್ಟು ಗಾಯ ಆಗಿಲ್ಲ. ಸುಮತಿ ಅಜ್ಜಿನೂ ಧೈರ್ಯವಾಗೇ ಇದ್ದಾರೆ. ಆದ್ರೆ ಅವರಿಗೆ ನಂದೇ ಚಿಂತೆ. ಆಗದೆ ಇರತ್ತಾ? ಸುದ್ದಿ ಕೇಳಿ ನನ್ನ ಎದೆನೇ ನಡಗ್ಬಿಡ್ತು. ಈಗ ನೀನು ಬೇರೆ, ಎರಡು ಜೀವ. ನಿಮ್ಮ ಮಾವನ ಮೇಲಿನ ದ್ವೇಷಕ್ಕೆ ನೀವು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೀರ. ಹೇಗೋ ಹಿರಿಯರ ಆಶೀರ್ವಾದ, ದೇವರ ದಯೆ, ಈ ಕಂಟಕದಿಂದ ನೀವು ಪಾರಾಗಿದ್ದೀರ. ಅದೇ ನನಗೆ ಸಮಾಧಾನ. ಪದ್ಮಿನಿ, ನಾನೊಂದು ಹೇಳ್ತೀನಿ, ದಯವಿಟ್ಟು ಅದನ್ನು ನಡೆಸ್ಕೊಡ್ತೀಯಾ? ಹೇಳಣ್ಣ, ನಾನು ಯಾವತ್ತಾದ್ರೂ ಆಗಲ್ಲ ಅಂತ ಹೇಳಿದಿನ? ಅಲ್ಲಿ ತಾತನಿಗೆ ನಿಂದೆ ಚಿಂತೆ ಆಗ್ಬಿಟ್ಟಿದೆ. ನಿನ್ನ ನೋಡಬೇಕು ಅಂತ ಅವರು ಚಡಪಡಿಸ್ತಾ ಇದ್ದಾರಂತೆ. ಆದರೆ ಅವರಿಗೆ ನಿನ್ನ ಹತ್ರ ಬರೋದಕ್ಕಾಗ್ತಾ ಇಲ್ಲ. ನೀನೇ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ಇರೋ ವಿಚಾರನ ತಿಳಿಸಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೀನು ಆದಷ್ಟು ಬೇಗ ಅಲ್ಲಿಗೆ ಹೋಗ್ತೀಯಲ್ಲ? ಖಂಡಿತ ಹೋಗ್ತೀನಣ್ಣ. ಅವರು ನನಗೋಸ್ಕರ ಇಲ್ಲಿಗೆ ಕದ್ದು ಮುಚ್ಚಿ ಬಂದು ಅವಮಾನ ಅನುಭವಿಸಿರೋದನ್ನ ನಾನಿನ್ನೂ ಮರ್ತಿಲ್ಲ. ಅವ್ರು ಇಲ್ಲಿಗೆ ಬರೋದು ಬೇಡ, ನಾನೇ ಖುದ್ದಾಗಿ ಅವ್ರ ಹತ್ರ ಹೋಗಿ ಅವರನ್ನ ಭೇಟಿ ಮಾಡ್ಕೊಂಡು ಬರ್ತೀನಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಣ್ಣ. ಸಂತೋಷಮ್ಮ, ಆರೋಗ್ಯ ನೋಡ್ಕೊ. ನಾನು ಬಂದ್ಮೇಲೆ ನಿನ್ನ ಭೇಟಿ ಮಾಡ್ತೀನಿ. ಸರಿ ಅಣ್ಣ. ಕಾಳಿಂಗರಾಯರು ಸತ್ಯಮೂರ್ತಿ ಅವ್ರ ಮೇಲೆ ಅನುಮಾನ ಇದೆ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ರು.
ಇದೆಲ್ಲ ನಿಂದೆ ಕೆಲ್ಸನಾ? ಏನ್ ಕೆಲ್ಸ? ಆಹಾ, ನಿಂಗೇನು ಗೊತ್ತೇ ಇಲ್ಲ ಅಲ್ವಾ? ಒಳಗೊಳಗೇನೆ ಕತ್ತಿ ಮಸಿತೀಯ, ಬೆಕ್ಕಿನ ತರ ಕಳ್ಳಾಟ ಆಡ್ತೀಯ. ನಿನಗೆ ಇಂತಿಂತ ದೊಡ್ಡ ದೊಡ್ಡವ್ರ ಕಾಂಟ್ಯಾಕ್ಟ್ ಇದೆ ಅಂತ ನನಗೆ ಖಂಡಿತ ಗೊತ್ತಿರ್ಲಿಲ್ಲಮ್ಮ. ಅಲ್ಲ, ಎಲ್ರು ಚಾಕು ಚೂರಿ ಬಂದೂಕ್ ಇಟ್ಕೊಂಡು ಆಟ ಆಡಿದ್ರೆ ನೀನ್ ಬಾಂಬೆ ಇಟ್ಬಿಟ್ಟೆ. ನಿಮ್ ತಲೆಯಲ್ಲಿ ಕೂದ್ಲಿಲ್ಲ ಅಂತ ಮಾತ್ರ ಅನ್ಕೊಂಡಿದ್ದೆ. ಇವತ್ ಗೊತ್ತಾಯ್ತು ಅದ್ರೊಳಗಡೆ ಬುದ್ಧಿನೂ ಇಲ್ಲ ಅಂತ. ಹೋಗಿ ಹೋಗಿ ನೀವು ವಿನಾಕಾರಣವಾಗಿ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ನೀವ್ ಹೇಳ್ತಿರೋ ವಿಚಾರಕ್ಕೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಆಹಾ, ಅವತ್ತು ಬುರ್ಕಾ ಹಾಕೊಂಡು ಹೋಗ್ತಿದ್ದವಳು ನೀನೇನಂತ ಕೇಳಿದಾಗ ನಾನಲ್ಲ ಅಂತ ಹೇಳಿ ಸಲೀಸಾಗಿ ಜಾರ್ಕೊಂಡು ಬಿಟ್ಟೆ. ಅತಿ ಶೀಘ್ರದಲ್ಲೇ ನಾನು ಬಂದಿರೋ ಕೆಲಸ ನೆರವೇರುತ್ತೆ. ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ. ಇನ್ನು ಮುಂದೆ ನಿಮ್ಗೆ ಯಾವ ಅಡ್ಡಿ ಆತಂಕನೂ ಇರಲ್ಲ ಅಂತ ಹೇಳಿದವಳು ನೀನೇ ತಾನೇ? ನಾನ್ ಯಾವ ಸಮಯದಲ್ಲಿ ಏನ್ ಹೇಳ್ತೀನಿ, ಯಾವ ಸನ್ನಿವೇಶದಲ್ಲಿ ಹೇಳ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ. ನೀವ್ ಯಾವ್ದೋ ವಿಚಾರನ ಯಾವ್ದಕ್ಕೋ ತಾಳೆ ಹಾಕಿ ಮಾತಾಡ್ಬೇಡಿ. ಹಾಗಾದ್ರೆ ಈ ಬಾಂಬ್ ಬ್ಲಾಸ್ಟ್ಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಾ? ಚೆನ್ನಾಗಿ ನಗ್ತಿದೀಯ, ಆದ್ರೆ ಈ ನಗು ಯಾಕೆ ಅಂತ ಹೇಳ್ತೀಯಾ? ಅಲ್ಲ, ಹೋಗಿ ಹೋಗಿ ನಾನ್ ಬಾಂಬ್ ಬಿಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಅದಕ್ಕೆ ನಗ್ತಾ ಇದ್ದೀನಿ. ನಾನು ಮಾಮೂಲಿ ಅಡ್ಗೆ ಕೆಲ್ಸದವಳು. ಅಬ್ಬಬ್ಬ ಅಂದ್ರೆ ಒಂದು ಗ್ಯಾಸ್ ಸಿಲಿಂಡರ್ನ ಬ್ಲಾಸ್ಟ್ ಮಾಡ್ಬೋದು. ಅಂತದ್ರಲ್ಲಿ ಒಂದ್ ಬಾಂಬ್ ಬಿಟ್ಟು ಒಬ್ಬರನ್ನ ಉಡಾಯಿಸೋ ಕ್ರಿಮಿನಲ್ ಲಿಸ್ಟ್ ಅಲ್ಲಿ ನನ್ನ ಸೇರಿಸ್ತಿದ್ದೀರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಭೂಮಿ, ಈಗ ನೀನು ನನ್ನ ಕೈಯಿಂದ ಸುಲಭವಾಗಿ ತಪ್ಪಿಸ್ಕೋಬಹುದು. ಪೊಲೀಸರ ಕೈಯಿಂದ ಹ್ಯಾಕ್ ತಪ್ಪಿಸ್ಕೋತೀಯ? ನಾಳೆ ಪೊಲೀಸರು ಬಂದು ನನ್ನನ್ನ ಸಾಕ್ಷಿ ಕೇಳಿದಾಗ ನಾನೇ ಖುದ್ದಾಗಿ ನಿಂತು ನಿನ್ನ ಕಡೆ ಬೆರಳು ತೋರಿಸ್ತೀನಿ.